ರಾಜಕೀಯ ಅಂತೇಳಿ ನೀವು ಒಂದು ಹೇಳಿದ್ರಿ. ಅದಕ್ಕೆ ಮುನೇಗೌಡರು ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಳ ರಾಜಕೀಯ ನಾವು ಮಾಡಲ್ಲ, ನೇರವಾಗಿರ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾನು ಮುನೇಗೌಡರನ್ನ ತೇಜೋವಧೆ ಮಾಡೋದಾಗಲಿ ಅಥವಾ ಮುನೇಗೌಡರಿಗೆ ಕಳಂಕ ತರುವಂಥ ಮಾತುಗಳನ್ನ ಆಗಲಿ ನಾನು ಆಡಿಲ್ಲ. ಒಳ ರಾಜಕೀಯ ಅಂತಂದ್ರೆ ಅವ್ರೇನು ಅರ್ಥ ಮಾಡ್ಕೊಂಡವ್ರು ಅದು ನನಗೆ ಗೊತ್ತಿಲ್ಲ. ಒಳ ರಾಜಕೀಯ ಅಂದ್ರೆ ಅವ್ರ ಪಕ್ಷದಲ್ಲೇ ಒಳ್ಳೊಳಗೆ ಏನಾಯ್ತೋ ಗೊತ್ತಿಲ್ಲ, ಅದರಿಂದ ಬೇಸತ್ತು ಅವ್ರು ಏನಾಯ್ತು ಹಂಗಾಗಿ ಒಳ ರಾಜಕೀಯದಿಂದ ಹೋದ್ರೆ ಅನ್ನೋದು ಬಿಟ್ರೆ ಅವ್ರದ ವೈಯಕ್ತಿಕವಾಗಿ ಅವ್ರಿಗೆ ತೇಜೋವಧೆ ಬರತಕ್ಕಂಥ ವಿಚಾರವಾಗಿ ನಾನೊಂದು ಅವ್ರಿಗೆ ಮಾತಾಡಿಲ್ಲ. ಒಂದನೇದು. ಎರಡನೇದಾಗಿ ಏನಂತ ಹೇಳಿದ್ರೆ, ಏನು ನನಗೆ ತಾಕತ್ತು ಮತ್ತೊಂದೇನೋ ವಿಚಾರ ಮಾತಾಡಿದ್ದಾರೆ. ಯಾವುದೋ ಒಂದು ಹುದ್ದೆ ಅಂತಾರೆ, ಆ ಹುದ್ದೆ ಮಹತ್ವನ ಅವರು ದಯವಿಟ್ಟು ಅವ್ರು ತಿಳ್ಕೋಬೇಕು. ಅವರು ರಾಜಕಾರಣಿಗಳಿದ್ದಾರೆ, ಒಂದು ಪಕ್ಷದ ಪ್ರತಿನಿಧಿ ಇದ್ದಾರೆ, ಅದು ಹುದ್ದೆ ಯಾವುದು, KDP ಮೆಂಬರ್ ಅಂದ್ರೆ ಏನು ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಅದನ್ನ ಬೇಜವಾಬ್ದಾರಿ ಮಾತನಾಡಿದ್ದಾರೆ, ಅದು ಸರಿ ಅನ್ಸಲ್ಲ. ಯಾಕೆಂದ್ರೆ ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ. ಮುನೇಗೌಡರು ಸ್ನೇಹಿತರೆ ಇಲ್ಲ ಅಂತ ನಾನು ಒಪ್ಕೊಂಡಿದ್ದಾರೋ. ಆರ್ಥಿಕ ಮುಗ್ಗಟ್ಟಿನಿಂದ ನಾನು ಹಿಂದೆ ಸರಿದೆ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಆ ವೈಯಕ್ತಿಕವಾಗಿ ವಿಚಾರದಲ್ಲಿ ನಾನು ಮಾತಾಡಿಲ್ಲ. ಅವ್ರಿಗೆ ಆರ್ಥಿಕವಾಗಿ ನಾನು ಮಾತಾಡಿಲ್ಲ, ಸಾಮಾಜಿಕವಾಗಿ ಮಾತಾಡಿಲ್ಲ. ನನ್ನ ಕಳಕಳಿ ಏನು ಅಂದ್ರೆ, ಅವರು ಸ್ಟ್ಯಾಂಡ್ ಆಗಿದ್ರೆ ನಾವು ಗೆಲೀತಿದ್ವಿ ಅನ್ನೋದು ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳಿದ್ದೀನಿ. ಅದನ್ನ ಅವರು ಹೆಂಗೆ ತಪ್ಪರ್ಥ ಭಾವಿಸ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಆಮೇಲೆ ಅವ್ರು ಇನ್ನೊಂದು ಪದ ಹೇಳ್ತಾರೆ, ನಾನೇನು ನಿಂತಿದ್ದಿದ್ರೆ ನನಗೆ ಇಷ್ಟು ಓಟ್ ಅವ್ರಿಗೆ ಬರ್ತಿದ್ದವೆಲ್ಲ ನಿಮಗೆ ಬರ್ತಿದ್ದವು ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ನಾವು ಕಾಂಗ್ರೆಸ್ ಅವರು. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಓಟ್ಗಳು 77,000 ಕಾಂಗ್ರೆಸ್ಸಿಗೆ ಬಿದ್ದಿದ್ದೇವೆ. ದಳದವು ನಮ್ಗೆ ಯಾರೂ ಒಪ್ಪಲಿಲ್ಲ ಕಾಂಗ್ರೆಸ್ಸಿಗೆ ಬರಲಿಕ್ಕೆ. ಅದನ್ನು ಕೊನೆಯ ಹಂತದಲ್ಲಿ ನಾವೆಲ್ಲ ಸರ್ಕಸ್ ಮಾಡಿದ್ದು ನಿಜ, ಆದರೆ ಯಾರೂ ಅದನ್ನು ಒಪ್ಕೊಳ್ಳಲಿಲ್ಲ ಕಾಂಗ್ರೆಸ್ಸಿಗೆ ಬಂದು BJPಗೆ ಹೋಗ್ತೀವಿ. ಇವತ್ತು ಪ್ರತಿಯೊಬ್ಬರು ನಿಮಗೆ ಗೊತ್ತಿರಬೇಕು. ಅವತ್ತು ನಾನು ಪ್ರಯತ್ನ ಪಟ್ಟಿದ್ದಾಗ ಇಲ್ಲ ನಾವು ಬೇಕಾದರೆ BJPಗೆ ಹಾಕ್ತೀವಿ ಹೊರತು ನಿಮ್ಗೆ ಹಾಕಲ್ಲ ಅಂತ. ಆ ಒಂದು ಇದ್ರ ಮೇಲೆ ಹೇಳಿದ್ದೀನಿ. ಏನು ಮುನೇಗೌಡರು ನಿಂತು ಅವರ ಪಕ್ಷದ ಸಿಂಬಲ್ ಮೇಲೆ ತೆಗೆದುಕೊಂಡವ್ರೆ, ಅದು ನಿಷ್ಠಾವಂತ ಜನತಾದ ದಳದ ಕಾರ್ಯಕರ್ತರೇ ವಿನಃ ಮುನೇಗೌಡರನ್ನ ಫಾಲೋಯರ್ಸ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮುನೇಗೌಡರು ಇದನ್ನು ತಪ್ಪಾಗಿ ಭಾವಿಸಬಾರ್ದು. ಒಳ ರಾಜಕೀಯ ಅಂತಂದ್ರೆ ನಾನು DKಶಿ ಅವ್ರನ್ನ ಕೇಳಿ ಮಹಾನ್ ನಾಯಕರ ವಿಚಾರ ಎತ್ತೋದು ಧರ್ಮ ಅಲ್ಲ ಅವರಿಗೆ. ಯಾಕೆಂದ್ರೆ ಒಳ ರಾಜಕೀಯ ಅನ್ನೋ ಪದ ಇವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವರವರಲ್ಲಿ ಏನಾಯ್ತು ಭಿನ್ನಾಭಿಪ್ರಾಯದಿಂದ ಹೀಗಾಗಿದೆ ಅನ್ನೋ ಅದು ನನ್ನ ಅಭಿಪ್ರಾಯದಲ್ಲಿ ಹೇಳಿದ್ದೇವಿನ ಅವ್ರಿಗೆ ನಾನು ಯಾವುದೇ ರೀತಿಯ ಇದನ್ನ ನಾನು ಮಾತಾಡಿದೆ. ಒಳ ರಾಜಕೀಯ ಅನ್ನೋ ಪದ ನಾನು ಯಾಕೆ ಬಳಸಿದ್ದೀನಿ ಅಂದರೆ, ಸಾಮಾನ್ಯವಾಗಿ ನಾನು ಕಂಡಂಗೆ ಯಾವುದೇ ಎಲೆಕ್ಷನಲ್ಲಿ ಕೆಲವು ಕಡೆ ಅದು ನಡೀತದೆ. ನಮ್ಮ ಗೋಪಾಲಕೃಷ್ಣ ನಿಂತಿದ್ದಾಗೂ ನಡೀತು, ನಿಮ್ಗೆ ಗೊತ್ತಿರಬೇಕದೆಲ್ಲ. ನಮ್ಮಲ್ಲೂ ನಡೀತದೆ. ಏನಂತ, ಗೋಪಾಲಕೃಷ್ಣ ಅವ್ರಿಗೆ ಕೊನೆಯವ್ರಿಗೆ ಹಿಂಗೆ ಮಾಡಿಬಿಟ್ರು, ಅವ್ರಿಗೆ ಮಾಡೋದು ಬೇಡ, ಗೌಡರನ್ನ ಬೈದ್ಬಿಟ್ರು, ಗೌಡರೆಲ್ಲ ಒಂದಾಗ್ಬಿಟ್ರು, ಇದೆಲ್ಲ ವಿಚಿತ್ರವಾದ ಘಟನೆಗಳು ನಡೀತವೆ. ಆ ಒಂದು ಉದ್ದೇಶದಿಂದ ಅವರಲ್ಲಿ ಒಳ ರಾಜಕೀಯ ಅನ್ನೋ ಪದ ಬಳಸಿದಂತೆ ಆರ್ಥಿಕತೆ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಎಲ್ಲ ಪಕ್ಷದಲ್ಲೂ ಒಳ ರಾಜಕೀಯ ಇರ್ತೀವಿ. ಏನು ಹೇಳಿದ್ರಿ, ಈಗ ಕೇಶವರಾಜನ ಮತ್ತೆ DK ಸಾಹೇಬ್ರನ್ನ ಕೇಳಿ ಅಂತೇಳಿ. DK ಸಾಹೇಬ್ರವರೆಗೂ ಕೇಳೋ ಅಂತ ಮಟ್ಟಕ್ಕೆ ಹೋಗೋದು ಬೇಡ ಮುನೇಗೌಡ್ರೆ. ಯಾಕೆಂತಂದ್ರೆ ನಾನು ಹೇಳಿರ್ತಕ್ಕಂಥ ಪದ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ನಾಯಕರುಗಳ ಭಿನ್ನಾಭಿಪ್ರಾಯ ಬಗ್ಗೆ ಮಾತಾಡಿದ್ದೀನಿ ಹೊರತು ನೀವು ಏನೋ ಇನ್ನೊಬ್ಬರಿಗೆ ಆಮಿಷಕ್ಕೆ ಒಳಗಾಗಿದ್ದೀರಂತ ಎಲ್ಲೂ ನಾನು ಪದ ಬಳಕೆ ಮಾಡಿಲ್ಲ. ಅದು ನನ್ನ ಉದ್ದೇಶನೂ ಅಲ್ಲ. ಇದ್ರ ಬಗ್ಗೆ ನೀವು ಅನ್ಯತಾ ಭಾವಿಸಬಾರ್ದು ಅನ್ನೋದು ನನ್ನ ಉದ್ದೇಶ.